ಮಲಯಾಳಿ ನಟಿಯರ ಭಯಾನಕ ಲೋಕ ಬಯಲು. ದೊಡ್ಡ ದೊಡ್ಡ ಮುಖಗಳಿಂದ ಮಹಾಪಾತಕ ಕೆಲಸ, ಅಕ್ರಮ, ಅನ್ಯಾಯ, ಲೈಂಗಿಕ ಕಿರುಕುಳ. ಹೇಮಾ ವರದಿಗೆ ಇಡೀ ದೇಶ ಶಾಕ್. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇದು ಇಡೀ ಸಮಾಜ ಮತ್ತು ಭಾರತೀಯ ಸಿನಿಮಾ ಲೋಕ ತಲೆ ತಗ್ಗಿಸುವ ವಿಚಾರ. ಕಲ್ಕತ್ತಾ ಕೇಸ್, ಬದಲಾಪುರ ಅತ್ಯಾಚಾರ ಅಂತ ಒಂದು ಕಡೆ ದೇಶ ಆತಂಕಕ್ಕೊಳಗಾಗಿದ್ರೆ, ಇತ್ತ ಕೇರಳದಲ್ಲಿ ಮಾಲಿವುಡ್ ಮಾಫಿಯಾ ಬಗ್ಗೆ, ಮಲಯಾಳಂ ಸಿನಿಮಾ ರಂಗದಲ್ಲಿನ ಹುಳುಕಿನ ಬಗ್ಗೆ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ನಟನೆಗಾಗಿ, ಪಾತ್ರಕ್ಕಾಗಿ ನಟಿಯರನ್ನ ಇಷ್ಟ ಬಂದಂತೆ ಬಳಸ್ಕೊಳ್ತಾ ಇದ್ದು, ಅದರಲ್ಲಿ ದೊಡ್ಡ ದೊಡ್ಡವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಪ್ರತ್ಯೇಕ ಟಾಯ್ಲೆಟ್ನಿಂದ ಹಿಡಿದು ಲೈಂಗಿಕ ಕಿರುಕುಳ ತನಕ ಎಲ್ಲದರಲ್ಲೂ ನಟಿಯರನ್ನ ಕ್ರೂರವಾಗಿ ನಡೆಸಿಕೊಳ್ಳಲಾಗಿದೆ ಅಂತ ರಿಪೋರ್ಟ್ ಬಂದಿದೆ. ಹಾಗಿದ್ರೆ ಕೇರಳ ಸಿನಿಮಾ ನಟಿಯರ ಕುರಿತು ಬಂದಿರೋ ಆ ವರದಿ ಯಾವುದು, ಅದರಲ್ಲಿ ಇರೋದಾದ್ರೂ ಏನು, ಈ ರಿಪೋರ್ಟ್ ಇಷ್ಟು ಲೇಟ್ ಆಗೋಕೆ ಏನು ಕಾರಣ, ಇದು ಉಳಿದ ಇಂಡಸ್ಟ್ರಿಗಳ ಬಗ್ಗೆ ಯಾವ ರೀತಿ ಆತಂಕದ ವಾತಾವರಣಕ್ಕೆ ಕಾರಣ ಆಗಿದೆ, ನಟಿಯರ ಪರಿಸ್ಥಿತಿ ಬಗ್ಗೆ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನಿಮ್ಮ ಗಮನಕ್ಕಿರಲಿ, ಇದು ಮಲಯಾಳಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಸ್ಫೋಟಕ ವರದಿ ಆದರೂ ಕೂಡ ಭಾರತದ ಹಲವು ಸಿನಿಮಾ ರಂಗಗಳು, ಹಲವು ಭಾಷೆಯ ಸಿನಿಮಾ ರಂಗಗಳಿಗೂ ಇದು ಅನ್ವಯ ಆಗುತ್ತೆ. ಆಗಾಗ ಅದಕ್ಕೆ ಸಾಕ್ಷ್ಯಗಳು ನಮಗೆ ಸಿಕ್ಕಿದೆ. ಈಗ ವರದಿ ಆರಂಭ ಮಾಡೋಣ. ಮಲಯಾಳಂ ಸಿನಿಮಾ ರಂಗ ಅದರದ್ದೇ ಆದ ಹೆಸರನ್ನ ಹೊಂದಿರೋ ಇಂಡಸ್ಟ್ರಿ. ತುಂಬಾ ಜನರಿಗೆ ಚೆನ್ನಾಗಿರೋ ಸಿನಿಮಾ ಇದೆಯಾ ಅಂತ ಕೇಳಿದ್ರೆ, ಮಲಯಾಳಮಲ್ಲಿ ಒಳ್ಳೆ ಕಾಂಟೆಂಟ್ ಸಿನಿಮಾಗಳನ್ನು ಮಾಡ್ತಾರ್ರಿ, ಸಾಮಾಜಿಕ ಕಥೆಗಳಿಗೆ ಆ ನೆಲದ ಮಣ್ಣಿನ ಫ್ಲೇವರ್ಗಳನ್ನು ಸಿನಿಮಾದಲ್ಲಿ ಚೆನ್ನಾಗಿ ಪ್ರಸ್ತುತಪಡಿಸ್ತಾರೆ. ಸಣ್ಣ ಇಂಡಸ್ಟ್ರಿ ಆದರೂ ಜಗತ್ತಿನಾದ್ಯಂತ ಅಭಿಮಾನಿ ವರ್ಗವನ್ನು ಹೊಂದಿದ್ದಾರೆ ಅಂತ ಅವರಿಗೆ ಒಂದು ಹೆಸರಿದೆ. ಅಲ್ಲಿನ ನಟ ನಟಿಯರು ದೇಶಾದ್ಯಂತ ಫ್ಯಾನ್ಸ್ ಹೊಂದಿದ್ದಾರೆ ತಮ್ಮ ಸಹಜ ನಟನೆ ಮತ್ತು ಪ್ರೆಸೆಂಟೇಷನ್ನಿಂದ. ಆದರೆ ಇಂಥ ಸಿನಿಮಾ ರಂಗದ ಕುರಿತು, ಅದರಲ್ಲೂ ಅಲ್ಲಿನ ನಟಿಯರ ಪರಿಸ್ಥಿತಿ ಬಗ್ಗೆ ಸ್ಫೋಟಕ ವರದಿ ಬಂದಿದೆ. ನಿಮಗೆ 2017ರಲ್ಲಿ ಆದ ಘಟನೆ ಬಗ್ಗೆ ನೆನಪಿರಬಹುದು. ಮಲಯಾಳಂನ ಖ್ಯಾತ ನಟಿಯೊಬ್ಬರು ಇದ್ದಕ್ಕಿದ್ದ ಹಾಗೆ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯದ ಗಂಭೀರ ಆರೋಪವನ್ನು ಮಾಡಿದ್ರು. ಕಾರ್ನಲ್ಲಿ ಒಂದು ಗುಂಪು ನನ್ನನ್ನು ಅಪಹರಣ ಮಾಡ್ಕೊಂಡು ಹೋಗಿ ಲೈಂಗಿಕ ಕಿರುಕುಳ ಕೊಡ್ತು, ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತು ಅಂತ ಅವರು ಸೀರಿಯಸ್ ಅಲಿಗೇಷನ್ಸ್ ಮಾಡಿದ್ರು. ಇದೇ ಪ್ರಕರಣದಲ್ಲಿ ನಟ ದಿಲೀಪ್ ಅವರನ್ನ ಇನ್ನೊಂದಷ್ಟು ಆರೋಪಿಗಳನ್ನು ಬಂಧಿಸಲಾಗಿತ್ತು, ಅರೆಸ್ಟ್ ಮಾಡಲಾಗಿತ್ತು. ಸುಮ್ಮನೆ ಅಲ್ಲ ಇದು. ಅದಾದಮೇಲೆ ಇದು ಕೇರಳದಲ್ಲಿ ದೊಡ್ಡ ಸುದ್ದಿ ಆಯಿತು. ಕೇರಳದ ವುಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಅಥವಾ WCC ಅಂತ ರಚನೆ ಮಾಡಿಕೊಂಡು ಅದರಲ್ಲಿ ಆ್ಯಕ್ಟರ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಹಾಗೂ ಟೆಕ್ನಿಷಿಯನ್ಗಳನ್ನು ಕೂಡ ಸೇರಿಸಲಾಯಿತು. ಅವರು ಕೇರಳ CMಗೆ ಒಂದು ಪತ್ರವನ್ನು ಬರೆದು ಮಾಲಿವುಡ್ನಲ್ಲಿ ಆಗ್ತಿರೋ ಪ್ರಕರಣಗಳ ಬಗ್ಗೆ, ಲಿಂಗ ತಾರತಮ್ಯ ಮತ್ತು ದೌರ್ಜನ್ಯಗಳ ಬಗ್ಗೆ ತನಿಖೆಗೆ ಒತ್ತಾಯ ಮಾಡಿದ್ರು. ಇದರ ಬೆನ್ನಲ್ಲೇ ಕೇರಳ ಸರ್ಕಾರ ಹೇಮಾ ಸಮಿತಿಯನ್ನು ರಚನೆ ಮಾಡಿತು. ಅದರಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಹೇಮಾ, ನಟಿ ಶಾರದಾ ಮತ್ತು ನಿವೃತ್ತ IAS ಅಧಿಕಾರಿ KV ವತ್ಸಲ ಕುಮಾರಿ ಇದ್ರು. ಈ ತಂಡ ಸಾಕಷ್ಟು ನಟಿಯರನ್ನ, ಸಂತ್ರಸ್ತೆಯರನ್ನ ಸಂದರ್ಶನ ಮಾಡಿ ಮಾಲಿವುಡ್ನ ಕರಾಳತೆ ಬಗ್ಗೆ ಸಾಕಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿತು. ಆ ವರದಿಯನ್ನು 2019ರಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಾಗಿತ್ತು. ಆದರೆ ಸರ್ಕಾರ ಪಬ್ಲಿಕ್ ಮಾಡಲಿಲ್ಲ, ಯಾಕಂತ ಆಮೇಲೆ ಹೇಳ್ತೀವಿ. ಆದರೆ ಇತ್ತೀಚೆಗೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ RTI ಅರ್ಜಿ ಹಾಕಲಾಗಿತ್ತು. ಅದರಲ್ಲಿ ಹೇಮಾ ವರದಿ ಕುರಿತಂತೆ ಬೆಚ್ಚಿ ಬೀಳಿಸುವ ಅಂಶ ಬಯಲಾಗಿದೆ. ಚಾನ್ಸ್ ಬೇಕು ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು, ಸುಮ್ಮನಿರಬೇಕು, ಇಲ್ಲ ಕೆಲಸ ಬಿಡಬೇಕು. ಸ್ನೇಹಿತರೆ, ಸಿನಿಮಾ ಇಂಡಸ್ಟ್ರಿಯ ಕರಾಳತೆ ಬಗ್ಗೆ ನ್ಯಾಯಮೂರ್ತಿ ಹೇಮಾ ಸಮಿತಿ ಸುಮಾರು 295 ಪುಟಗಳ ದೊಡ್ಡ ವರದಿಯನ್ನು ಸಬ್ಮಿಟ್ ಮಾಡಿದೆ. ಅದರಲ್ಲಿ ಸಿನಿಮಾ ಇಂಡಸ್ಟ್ರಿ ಕ್ರಿಮಿನಲ್ ಗ್ಯಾಂಗ್ಗಳ ಕೈಯಲ್ಲಿದೆ. ಅವರು ತಮ್ಮ ಲೈಂಗಿಕ ಆಸೆಗಳನ್ನು ತೀರಿಸಿಕೊಳ್ಳೋಕೆ ಸಾಕಷ್ಟು ಅಪರಾಧ ಕೃತ್ಯಕ್ಕೆ ಕೈ ಹಾಕ್ತಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ, ಸುಮಾರು 17 ರೀತಿಯಲ್ಲಿ ನಟಿಯರ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ ಅಂತ ಸಿನಿಮಾ ರಂಗದ ಕರಾಳತೆಯನ್ನ ನ್ಯಾಯಮೂರ್ತಿ ಹೇಮಾ ಸಮಿತಿ ಬಟಬಯಲು ಮಾಡಿದೆ. ಇಂಡಸ್ಟ್ರಿಗೆ ಕಾಲಿಡೋ ಶುರುವಿನಿಂದಲೇ ಇದೆಲ್ಲ ಶುರುವಾಗುತ್ತೆ. ನಟಿಯರು ಚಾನ್ಸ್ ಕೇಳಿಕೊಂಡು ಬಂದ ತಕ್ಷಣ ಅವರನ್ನ ಲೈಂಗಿಕವಾಗಿ ಬಳಸಿಕೊಳ್ಳೋಕೆ ರಣಹದ್ದುಗಳಂತೆ ಮುಗಿಬೀಳ್ತಾರೆ. ಅಂದರೆ ಕಾಸ್ಟಿಂಗ್ ಕೌಚ್ ಶುರುವಾಗುತ್ತೆ. ಚಾನ್ಸ್ ಕೊಡ್ತೀವಿ, ನಮ್ಮೊಂದಿಗೆ ಟೈಮ್ ಸ್ಪೆಂಡ್ ಮಾಡಿ, ಅಡ್ಜಸ್ಟ್ ಆಗಿ ಅಂತ ಓಪನ್ ಆಗಿ ನಟಿಯರ ಮುಂದೆ ಇವರು ಡಿಮಾಂಡ್ಗಳನ್ನು ಇಡ್ತಾರೆ. ಅಲ್ಲಿಂದ ಶುರುವಾಗೋ ದೌರ್ಜನ್ಯ ನಂತರ ಸಿನಿಮಾ ಜರ್ನಿ ಯುದ್ಧಕ್ಕೂ ಕಂಟಿನ್ಯೂ ಆಗುತ್ತೆ. ಅವರ ಜೀವನವನ್ನು ಅಪಾರ್ಚುನಿಟಿ, ಅವಕಾಶ ಮತ್ತು ಅವರ ಶ್ರೀಮಂತಿಕೆ ಜಾಸ್ತಿ ಮಾಡೋ ಹೆಸರಲ್ಲಿ ಬರ್ಬಾದ್ ಮಾಡಲಾಗುತ್ತೆ. ಲೈಂಗಿಕವಾಗಿ ಅವರನ್ನ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತೆ ಅಂತ ಹೇಮಾ ಸಮಿತಿ ಹೇಳಿದೆ. ನ್ಯಾಯಮೂರ್ತಿ ಹೇಮಾ ಸಮಿತಿಯ ವರದಿ ಪ್ರಕಾರ ವಾಹನಗಳಲ್ಲಿ, ಶೂಟಿಂಗ್ ಸ್ಥಳಗಳಲ್ಲಿ, ವಸತಿ ಸ್ಥಳಗಳಲ್ಲಿ ನಟಿಯರ ಮೇಲೆ ಪ್ರೆಷರ್ ಹೇರಲಾಗುತ್ತೆ. ಒಪ್ಪಲಿಲ್ಲ ಅಂತ ಹೇಳಿದ್ರೆ ನಿಂದಿಸಲಾಗುತ್ತೆ, ಆಕ್ರಮಣಕಾರಿಯಾಗಿ ಅವರನ್ನ ಬೆದರಿಸಲಾಗುತ್ತೆ. ಜೊತೆಗೆ ಶೂಟಿಂಗ್ ಟೈಮ್ನಲ್ಲಿ ಹೋಟೆಲ್ಗಳಲ್ಲಿ ಸ್ಟೇ ಆಗುವಾಗ ಸಿನಿಮಾ ಟೀಮ್ನವರು ಕುಡಿದ ಮತ್ತಿನಲ್ಲಿ ನಟಿಯರು ತಂಗಿದ್ದ ರೂಮಿಗೆ ಬಂದ್ಬಿಡ್ತಾರೆ, ಬಾಗಿಲು ಬಡಿದು ಹಿಂಸೆ ಮಾಡ್ತಾರೆ. ಒಂದು ವೇಳೆ ವಿರೋಧ ವ್ಯಕ್ತಪಡಿಸಿದ್ರೆ ಹಲ್ಲೆ ಮಾಡ್ತಾರೆ. ಅವರು ಹೇಳಿದಂತೆ ಲೈಂಗಿಕ ತೃಷೆ ತೀರಿಸದೇ ಇದ್ರೆ ಟಾರ್ಚರ್ ಮಾಡ್ತಾರೆ ಅಂತ
ನ್ಯಾಯಮೂರ್ತಿ ಹೇಮಾ ಕಮಿಟಿ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದೆ. ಈ ಬಗ್ಗೆ ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲ ಅಂದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಾರೆ, ವಿಡಿಯೋಗಳನ್ನ ಮಾಡಿಕೊಂಡು ಹೊರಗೆ ಬಿಡೋದಾಗಿ ಹೆದರಿಸ್ತಾರೆ. ಇಂಟರ್ವ್ಯೂ ಟೈಮ್ನಲ್ಲಿ ಸಾಕಷ್ಟು ಸಂತ್ರಸ್ತೆಯರು ಈ ಬಗ್ಗೆ ಮಾತನಾಡೋಕ್ಕೂ ನಮ್ಮ ಜೊತೆ ಹೆದರ್ತಾ ಇದ್ರು ಅಂತ ನ್ಯಾಯಮೂರ್ತಿ ಹೇಮಾ ಸಮಿತಿಯ ಸದಸ್ಯರು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಇದೇ ಪ್ರಾಣ ಭಯ ಮತ್ತು ವೃತ್ತಿ ಅನಿವಾರ್ಯತೆಯಿಂದಾಗಿ ಹೆಚ್ಚಿನವರು ದೂರು ಕೊಡೋಕೆ ಹಿಂದೇಟು ಹಾಕ್ತಿದ್ದಾರೆ ಅಂತ ಮೆನ್ಷನ್ ಮಾಡಲಾಗಿದೆ. ಅಲ್ಲದೆ ತಾವು ಹೇಳಿದಂತೆ ಕೇಳದೆ ಇದ್ರೆ ಬ್ಯಾನ್ ಮಾಡೋದಾಗೂ ಕೂಡ ಅವರಿಗೆ ಬೆದರಿಕೆ ಹಾಕಲಾಗುತ್ತೆ. ಬ್ಯಾನ್ಗೆ ಯಾವುದೇ ಕಾರಣ ಇರುವುದಿಲ್ಲ. ಚಿಕ್ಕ ಚಿಕ್ಕ ವಿಚಾರಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಲಾಗುತ್ತೆ. ಡಿಮೋಟ್ ಮಾಡಿ ಅಥವಾ ಕರಿಯರ್ ಅನ್ನ ಕ್ರಶ್ ಮಾಡೋ ಬೆದರಿಕೆಯನ್ನ ಒಡ್ಡಿ ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತೆ. ಅಲ್ಲದೆ ವರ್ಕ್ ಪ್ಲೇಸ್ ಅಲ್ಲಿ ನಟಿಯರಿಗೆ ಮಿನಿಮಮ್ ಸೇಫ್ಟಿ ಇರುವುದಿಲ್ಲ. ತುಂಬಾ ಸಲ ಅವರಿಗೆ ಪ್ರತ್ಯೇಕವಾದ ಸ್ಥಳಗಳಿಗೆ ಖಾಸಗಿತನಕ್ಕೆ ಧಕ್ಕೆ ಬರೋ ರೀತಿ ವಾತಾವರಣವನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಮೇಲ್ ಆರ್ಟಿಸ್ಟ್, ಫೀಮೇಲ್ ಆರ್ಟಿಸ್ಟ್ ಎಲ್ಲರೂ ಒಂದೇ ಟಾಯ್ಲೆಟ್ ಅನ್ನು ಬಳಸಬೇಕು. ಜೊತೆಗೆ ಚಿತ್ರತಂಡದ ಸದಸ್ಯರು ಯಾವುದೇ ಅಂಜಿಕೆ ಇಲ್ಲದೆ ನಶಾ ಪದಾರ್ಥಗಳ ಸೇವನೆ ಮಾಡಿಕೊಂಡು ನಟಿಯರನ್ನ ಹಿಂಸೆ ಮಾಡ್ತಾರೆ. ಸೆಟ್ಗಳಲ್ಲೇ ಕೆಟ್ಟದಾಗಿ ಬೈತಾರೆ, ಅಸಹಜವಾಗಿ ವರ್ತಿಸ್ತಾರೆ. ಜೊತೆಗೆ ಗಂಡು ಮತ್ತು ಹೆಣ್ಣು ಅನ್ನೋ ತಾರತಮ್ಯ ವಿಪರೀತವಾಗಿದೆ. ನಿರ್ಮಾಪಕರು, ನಿರ್ದೇಶಕರು ಮಹಿಳಾ ಉದ್ಯೋಗಿಗಳೊಂದಿಗೆ ಸರಿಯಾಗಿ ನಡ್ಕೊಳ್ಳೋದಿಲ್ಲ. ಅಗ್ರಿಮೆಂಟ್ಗೆ ತಕ್ಕಂತೆ ಕೆಲಸ ಮಾಡಲ್ಲ. ಕೆಲಸ ಮಾಡಿಸ್ಕೊಂಡ್ರೆ ಸರಿಯಾದ ಟೈಮ್ಗೆ ವೇತನ ಕೊಡೋದಿಲ್ಲ. ಅಲ್ಲೂ ಆಟ ಆಡಿಸ್ತಾರೆ. ಪುರುಷರು ಮತ್ತು ಮಹಿಳೆಯರಿಗೆ ಸಂಭಾವನೆಯಲ್ಲೂ ಕೂಡ ಆಕಾಶ ಭೂಮಿಯ ವ್ಯತ್ಯಾಸ ಇದೆ. ಟೆಕ್ನಿಕಲ್ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸಣ್ಣ ಅವಕಾಶಕ್ಕೂ ಪರದಾಡಬೇಕು. ಫೋನ್ ಮೂಲಕ, ವಾಟ್ಸಪ್ ಮೂಲಕ ಹರಾಸ್ ಮಾಡ್ತಾರೆ. ಸಾಮಾನ್ಯ ಹಕ್ಕುಗಳಿಗೂ ಗೌರವ ಕೊಡೋದಿಲ್ಲ. ಹಕ್ಕುಗಳನ್ನ ಫಾಲೋ ಮಾಡಲ್ಲ ಅಂತ ನ್ಯಾಯಮೂರ್ತಿ ಹೇಮಾ ಕಮಿಟಿ ವರದಿ ಕೊಟ್ಟಿದೆ. ಹಾಗೆ ಇಂಡಸ್ಟ್ರಿಯ ಪವರ್ ಗ್ರೂಪ್ಗಳಿಂದ ನಿರ್ಮಾಪಕರಿಗೆ ಬೆದರಿಕೆ ಬರುತ್ತೆ. ನಮ್ಮ ವಿರುದ್ಧ ನಿಂತುಕೊಂಡ ಆಕ್ಟರ್ಗಳ ಚಿತ್ರಗಳನ್ನ ಬಿಡುಗಡೆ ಮಾಡಬೇಡಿ ಅಂತ ಒಬ್ಬ ನೆಟ್ಟಿಗಿರೋ ಪ್ರೊಡ್ಯೂಸರ್ ಇದ್ರೂ ಅವ್ರ ಮೇಲೆ ಬೆದರಿಕೆ ಹಾಕಲಾಗುತ್ತೆ. ಕೆಲವೊಂದ್ಸಲ ಅವರೇ ಅಧಿಕಾರ ಹಿಡಿಯೋದ್ರಿಂದ ಚಿತ್ರಗಳನ್ನ ರಿಲೀಸ್ ಮಾಡದಂತೆ ಕೂಡ ತಡೆಯನ್ನ ಬಿಡ್ತಾರೆ. ಒಟ್ಟಾರೆ ಎಲ್ಲ ರೀತಿಯಲ್ಲೂ ಸಿನಿಮಾ ಇಂಡಸ್ಟ್ರಿಯ ಒಳಗೆ ಅನ್ಯಾಯ ನಡೀತಾ ಇದೆ ಅಂತ ನ್ಯಾಯಮೂರ್ತಿ ಹೇಮಾ ಸಮಿತಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ. ದೊಡ್ಡವರ ಮೇಲೆ ಆರೋಪ. ಆಗ್ಲೇ ಹೇಳಿದ ಹಾಗೆ ಈ ರಿಪೋರ್ಟ್ ಬಂದಿರೋದು ಡಿಸೆಂಬರ್ 31, 2019ರಲ್ಲಿ. ಆದ್ರೆ ಇನ್ನೂ ಕೂಡ ಪಬ್ಲಿಕ್ ಮಾಡಲಾಗಿರಲಿಲ್ಲ. ಇದಕ್ಕೆ ತೀವ್ರ ಒತ್ತಡ ಬಂದರೂ ಕೂಡ ಪಿಣರಾಯಿ ವಿಜಯನ್ ಸರ್ಕಾರ ಇದನ್ನ ಬಚ್ಚಿಟ್ಟಿತ್ತು. ಈ ನಡುವೆ ನಿರ್ಮಾಪಕ ಸಾಜಿ ಪಿರಾಯಲ್ ಇದರ ವಿರುದ್ಧ ಅರ್ಜಿ ಸಲ್ಲಿಸಿ ಇದನ್ನ ಪಬ್ಲಿಕ್ ಮಾಡಬೇಡಿ, ಕೆಲವರು ಪ್ರತೀಕಾರ ತೀರಿಸಿಕೊಳ್ಳೋ ಚಾನ್ಸಸ್ ಇರುತ್ತೆ, ಇದು ಖಾಸಗಿತನಕ್ಕೆ ಧಕ್ಕೆ ತರಬಹುದು ಅಂತ ಹೇಳಿದ್ರು. ಅಲ್ಲದೆ ಇದರಲ್ಲಿ ಹೇಳಿಕೆ ಕೊಟ್ಟವರ ಹೆಸರಿದೆ, ಸೊ ಪಬ್ಲಿಕ್ ಮಾಡಕ್ ಆಗ್ತಿಲ್ಲ ಅಂತ ಸರ್ಕಾರ ಇದನ್ನ ಸಮರ್ಥನೆ ಮಾಡ್ಕೊಂಡಿತ್ತು, ಬಚ್ಚಿಟ್ಟಿದ್ ಯಾಕೆ ಅಂತ. ಆದ್ರೆ RTI ನಿಂದ ವರದಿಯ ಕೆಲ ಅಂಶಗಳನ್ನ ಈಗ ಪಬ್ಲಿಕ್ ಮಾಡಲಾಗಿದೆ. ಸೇಫ್ಟಿ ಉದ್ದೇಶಗಳನ್ನ ಕೊಟ್ಟು ಸುಮಾರು 63 ಪೇಜ್ಗಳನ್ನ ರಿಮೂವ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇರಳ ಹೈಕೋರ್ಟ್ ವಿಚಾರಣೆ ನಡೆಸ್ತಾ ಇದ್ದು, ಮುಚ್ಚಿದ ಲಕೋಟೆಯಲ್ಲಿ ನಮಗೆ ವರದಿ ಕೊಡಬೇಕು ಅಂತ ಕೇರಳ ಹೈಕೋರ್ಟ್ ಕೂಡ ಈಗ ಆದೇಶ ಕೊಟ್ಟಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಹೇಮಾ ಸಮಿತಿ ಕೊಟ್ಟಿರೋ ರಿಪೋರ್ಟ್ನಲ್ಲಿ ದೊಡ್ಡವರ ಹೆಸರು ಕೂಡ ಇದೆ ಅನ್ನೋ ಆಘಾತಕಾರಿ ಅಂಶಗಳು ಹೊರಬರ್ತಾ ಇವೆ. ಸಿನಿಮಾದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರೋ ಪುರುಷರು ಕೂಡ ಇದರಲ್ಲಿ ಭಾಗಿಯಾಗಿರೋ ವಿಚಾರ ಕೇಳಿ ತುಂಬಾ ನೋವಾಯಿತು. ಮಲಯಾಳಂನ ಸಿನಿಮಾಗಳ ದಿಕ್ಕನ್ನೇ ಬದಲಿಸುವ ಪ್ರಭಾವ ಮತ್ತು ಶಕ್ತಿ ಇರೋರವರು, ಆದ್ರೆ ಅಂತವರೇ ಈ ಪ್ರೊಫೆಷನ್ನ ಅವನತಿಗೆ ಕಾರಣರಾಗ್ತಿದ್ದಾರೆ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಸರ್ಕಾರ ಈ ಕಾರಣದಿಂದಾಗಿನೂ ರಿಪೋರ್ಟ್ ಡಿಲೇ ಮಾಡ್ತಾ ಇದೆಯಾ ಅನ್ನೋ ಆರೋಪ ಇದೆ. ಸದ್ಯಕ್ಕೆ ವಿಶೇಷ ತಂಡವನ್ನ ರಚಿಸಿ ತನಿಖೆ ಮಾಡಿ ಅಂತ ವಿಪಕ್ಷಗಳು ಕೇಳ್ತಿವೆ. ಆದರೆ ವಿಚಾರ ಕೋರ್ಟ್ ಮುಟ್ಟಿರೋದ್ರಿಂದ ಇದರಲ್ಲಿ ಮುಂದೆ ಯಾರ್ಯಾರ ಹೆಸರುಗಳು ಹೊರಬರುತ್ತೆ ಅನ್ನೋ ಕುತೂಹಲ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.